ಅಧ್ಯಾಯ 24. ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಸನ್ಯಾಸಿಯಾದೆ. ಗುರುಗಳೇ, ಬಂಗಾಳ ನಾಗಪುರ ರೈಲ್ವೆಯಲ್ಲಿ ಕಾರ್ಯನಿರ್ವಾಹಕನ ಉದ್ಯೋಗವನ್ನು ನಾನು ಒಪ್ಪಿಕೊಳ್ಳಬೇಕೆಂದು ನನ್ನ ತಂದೆ ಉತ್ಸುಕರಾಗಿದ್ದಾರೆ. ಆದರೆ ನಾನು ಖಂಡಿತ ಬೇಡವೆಂದು ತಿರಸ್ಕರಿಸಿದ್ದೇನೆ. ಪೂಜ್ಯರೇ, ನನ್ನನ್ನು ಸನ್ಯಾಸಾಶ್ರಮದ ಸನ್ಯಾಸಿಯನ್ನಾಗಿ ಮಾಡಲಾರಿರಾ ಎಂದು ಭರವಸೆಯಿಂದ ಕೇಳಿದೆ. ನನ್ನ ಗುರುವಿನತ್ತ ಯಾಚನೆಯ ದೃಷ್ಟಿಯನ್ನು ಬೀರಿದೆ. ನನ್ನ ನಿರ್ಧಾರದ ಗಾಢತೆಯನ್ನು ಪರೀಕ್ಷಿಸುವುದಕ್ಕಾಗಿ ಇದೇ ನನ್ನ ಕೋರಿಕೆಯನ್ನು ಹಿಂದಿನ ವರ್ಷಗಳಲ್ಲಿ ಅವರು ನಿರಾಕರಿಸಿದ್ದರು. ಆದರಿಂದು ಅವರು ವಾತ್ಸಲ್ಯದಿಂದ ನಸುನಕ್ಕರು. ಸರಿ, ಆಗಲಿ, ನಾಳೆ ನಿನಗೆ ಸನ್ಯಾಸ ದೀಕ್ಷೆಯನ್ನು ಕೊಡುತ್ತೇನೆ ಎಂದವರೇ ಮತ್ತೆ ಸುಮ್ಮನೆ ಮುಂದುವರಿಸಿದರು. ಸನ್ಯಾಸಿಯಾಗಬೇಕೆಂಬ ನಿನ್ನ ಬಯಕೆಯನ್ನು ಪಟ್ಟು ಹಿಡಿದು ಉಳಿಸಿಕೊಂಡೇ ಬಂದೆ ಎಂಬುದನ್ನು ನೋಡಿ ನನಗೆ ಸಂತೋಷವಾಯಿತು. ಲಾಹಿರಿ ಮಹಾಶಯರು ಯಾವಾಗಲೂ ಹೇಳುತ್ತಿದ್ದರು, ದೇವರನ್ನು ನೀವು ನಿಮ್ಮ ಬೇಸಿಗೆಯ ಅತಿಥಿಯನ್ನಾಗಿ ಆಹ್ವಾನಿಸದಿದ್ದರೆ ನಿಮ್ಮ ಬಾಳಿನ ಚಳಿಗಾಲದಲ್ಲಿ ಅವನು ಬರುವುದಿಲ್ಲ ಎಂದು. ಪ್ರಿಯ ಗುರುಗಳೇ, ತಾವು ಹೇಗೋ ಹಾಗೆಯೇ ನಾನು ಸನ್ಯಾಸವನ್ನು ಸ್ವೀಕರಿಸುವ ಬಯಕೆಯನ್ನು ಎಂದೂ ಬಿಡಲಾರದವನಾದೆ. ಅಮೇಯವಾದ ಒಲುಮೆಯಿಂದ ಅವರತ್ತ ನಗೆಯನ್ನು ಬೀರಿದೆ. ಮದುವೆಯಾಗದವನು ಭಗವಂತನನ್ನು ಹೇಗೆ ಸಂತೋಷಪಡಿಸಿಯೇನು ಎಂದು ಅವನಿಗೆ ಸೇರಿದ ವಸ್ತುಗಳ ಚಿಂತನೆ ಮಾಡುತ್ತಾನೆ. ಆದರೆ ಮದುವೆಯಾದವನು ತನ್ನ ಹೆಂಡತಿಯನ್ನು ಹೇಗೆ ಸಂತೋಷಪಡಿಸಿಯೇನು ಎಂದು ಪ್ರಾಪಂಚಿಕ ವಿಷಯಗಳ ಬಗ್ಗೆಯೇ ಚಿಂತಿಸುತ್ತಾನೆ. ನನ್ನ ಗೆಳೆಯರಲ್ಲಿ ಅನೇಕರ ಬಾಳನ್ನು ವಿಶ್ಲೇಷಿಸಿ ನೋಡಿದ್ದೆ. ಸ್ವಲ್ಪ ಮಟ್ಟಿನ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದ ನಂತರ ಮದುವೆಯಾಗಿ ಬಿಟ್ಟಿದ್ದರು. ಪ್ರಾಪಂಚಿಕ ಹೊಣೆಗಾರಿಕೆಗಳೆಂಬ ಸಾಗರದ ಮೇಲೆ ಯಾನ ಹೊರಟು ಆಳವಾಗಿ ಧ್ಯಾನ ಮಾಡಬೇಕೆಂಬ ತಮ್ಮ ಸಂಕಲ್ಪವನ್ನು ಮರೆತು ಬಿಟ್ಟಿದ್ದರು. ಭಗವಂತನಿಗೆ ಬಾಳಿನಲ್ಲಿ ಅಮುಖ್ಯವಾದ ಸ್ಥಾನವನ್ನು ಕೊಡುವುದು ನನಗಂತೂ ಊಹೆಗೆ ನಿಲುಕದಂತಾಗಿತ್ತು. ಭಗವಂತನೇ ಈ ಬ್ರಹ್ಮಾಂಡದ ಏಕಮಾತ್ರ ಪ್ರಭು. ಬಾಳಿನಿಂದ ಬಾಳಿಗೆ ಮನುಷ್ಯನ ಮೇಲೆ ಮೌನವಾಗಿ ಇಷ್ಟಾರ್ಥಗಳನ್ನು ವರ್ಷಿಸುತ್ತಾನೆ. ಮನುಷ್ಯನು ಪ್ರತಿಯಾಗಿ ಅರ್ಪಿಸಬಹುದಾದ ಒಂದೇ ಒಂದು ಕೊಡುಗೆ ಪ್ರೀತಿ. ಅದನ್ನು ಕೊಡುವ ಅಥವಾ ಬಿಡುವ ಶಕ್ತಿ ಅವನಿಗಿದೆ. ಸೃಷ್ಟಿಯ ಪರಮಾಣುಗಳಲ್ಲಿ ತನ್ನ ಅಸ್ತಿತ್ವವನ್ನು ರಹಸ್ಯದಿಂದ ಬಚ್ಚಿಟ್ಟುಕೊಳ್ಳಲು ಸೃಷ್ಟಿಕರ್ತ ಅನಂತ ಶ್ರಮವನ್ನು ಕೈಗೊಂಡಿರುವಲ್ಲಿ ಒಂದೇ ಒಂದು ಧ್ಯೇಯ, ಒಂದೇ ಒಂದು ಸಂವೇದನಾತ್ಮಕವಾದ ಇಚ್ಛೆ ಇದ್ದಿರಬೇಕು. ಅದೆಂದರೆ ಮನುಷ್ಯ ಸ್ವತಂತ್ರ ಇಚ್ಛೆಯಿಂದ ಮಾತ್ರ ನನ್ನನ್ನು ಹುಡುಕಿಕೊಂಡು ಬರಲಿ ಎಂದು. ಎಲ್ಲ ಬಗೆಯ ವಿನಮ್ರತೆಯೆಂಬ ಯಾವ ಮಖಮಲ್ಲಿನ ಕೈಗವಸಿನಿಂದ ತಾನೇ ತನ್ನ ಅನಂತ ಶಕ್ತಿಯ ಕಬ್ಬಿಣದ ಕೈಯನ್ನು ಮುಚ್ಚಿಕೊಳ್ಳದೇ ಬಿಟ್ಟಿದ್ದಾನೆ. ಮಾರನೆಯ ದಿವಸ ನನ್ನ ಬಾಳಿನಲ್ಲಿ ಅತ್ಯಂತ ಸ್ಮರಣೀಯವಾದ ದಿನ. ಅದೊಂದು ಬಿಸಿಲಿನ ಗುರುವಾರ. ನಾನು ಕಾಲೇಜಿನ ಪದವೀಧರನಾದ ಕೆಲವು ವಾರಗಳ ನಂತರ 1915 ಜುಲೈ ತಿಂಗಳಿನಲ್ಲಿ ಎಂದು ನನ್ನ ನೆನಪು. ಸಿರಾಂಪುರದ ಆಶ್ರಮದ ಒಳಗಿನ ಮೊಗಸಾಲೆಯಲ್ಲಿ ಗುರುಗಳು ಒಂದು ಹೊಸ ಬಿಳಿ ರೇಷ್ಮೆ ವಸ್ತ್ರವನ್ನು ಸನ್ಯಾಸಿಗೆ ಸಾಂಪ್ರದಾಯಿಕ ವರ್ಣವಾದ ಕಾಷಾಯದಲ್ಲಿ ಅದ್ದಿದ್ದರು. ವಸ್ತ್ರ ಒಣಗಿದ ಮೇಲೆ ಸನ್ಯಾಸದ ಉಡುಪಾಗಿ ಅದನ್ನು ನನಗೆ ಸುತ್ತಿದರು. ಒಂದು ದಿನ ನೀನು ಪಶ್ಚಿಮಕ್ಕೆ ಹೋಗುವೆ. ಅಲ್ಲಿ ರೇಷ್ಮೆಯನ್ನು ಅಪೇಕ್ಷಿಸುತ್ತಾರೆ. ಪದ್ಧತಿಯಂತೆ ಆಗಬೇಕಾದ ಹತ್ತಿ ಬಟ್ಟೆಗೆ ಬದಲು ನಿನಗಾಗಿ ಈ ರೇಷ್ಮೆಯ ವಸ್ತ್ರವನ್ನು ಸಾಂಕೇತಿಕವಾಗಿ ಆರಿಸಿಕೊಂಡಿದ್ದೇನೆ ಎಂದರು. ಬಡತನದ ಧ್ಯೇಯವನ್ನು ಸ್ವೀಕರಿಸುವ ಸನ್ಯಾಸಿಗಳಿರುವ ಭಾರತದಲ್ಲಿ ರೇಷ್ಮೆ ಧರಿಸುವ ಸ್ವಾಮಿಯನ್ನು ಕಾಣುವುದು ಅಪೂರ್ವ. ಆದಾಗ್ಯೂ ಹಲವು ಯೋಗಿಗಳು ರೇಷ್ಮೆಯ ವಸ್ತ್ರಗಳನ್ನು ಧರಿಸುತ್ತಾರೆ. ಅವು ಹತ್ತಿ ಬಟ್ಟೆಗಳಿಗಿಂತ ಉತ್ತಮ ರೀತಿಯಲ್ಲಿ ದೇಹದ ಕೆಲವು ಸೂಕ್ಷ್ಮ ಶಕ್ತಿಗಳನ್ನು ರಕ್ಷಿಸಿಟ್ಟುಕೊಳ್ಳುತ್ತವೆ. ಬಾಹ್ಯಾಚರಣೆಗಳಿಗೆ ನಾನು ವಿರೋಧಿ. ವಿದ್ವನ್ಮಾರ್ಗದಲ್ಲಿ, ಅಂದರೆ ಬಾಹ್ಯಾಚರಣೆ ಇಲ್ಲದೆ ನಾನು ನಿನ್ನನ್ನು ಸ್ವಾಮಿಯನ್ನಾಗಿ ಮಾಡುತ್ತೇನೆ ಎಂದರು ಶ್ರೀಯುಕ್ತೇಶ್ವರರು. ವಿವಿದಿಶ ಅಥವಾ
ಸನ್ಯಾಸದ ದೀಕ್ಷೆಯ ವಿಸ್ತೃತ ವಿಧಿಗಳಲ್ಲಿ ಅಗ್ನಿಯಲ್ಲಿ ಹೋಮ ಮಾಡುವ ಕ್ರಿಯೆಯೂ ಉಂಟು. ಅದರಲ್ಲಿ ಸಾಂಕೇತಿಕವಾಗಿ ಅಪರ ಕರ್ಮಗಳನ್ನು ಮಾಡುತ್ತಾರೆ. ಶಿಷ್ಯನ ಭೌತದೇಹ ಮರಣ ಹೊಂದಿದಂತೆ ಪರಿಗಣಿಸಿ ಜ್ಞಾನದ ಜ್ವಾಲೆಯಲ್ಲಿ ಅದನ್ನು ದಹನ ಮಾಡುತ್ತಾರೆ. ಹೊಸದಾಗಿ ದೀಕ್ಷೆ ಕೊಡಲ್ಪಟ್ಟ ಸನ್ಯಾಸಿಗೆ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಅಥವಾ ಸೋಹಂ ಎಂಬಂಥ ಒಂದು ಮಂತ್ರವನ್ನು ಉಪದೇಶಿಸುತ್ತಾರೆ. ಆದಾಗ್ಯೂ ಶ್ರೀಯುಕ್ತೇಶ್ವರರು ಸರಳತೆಗೆ ಒಲಿದವರಾದುದರಿಂದ ಎಲ್ಲ ಸಾಂಪ್ರದಾಯಿಕ ಕರ್ಮಗಳನ್ನೂ ಬಿಟ್ಟು ಒಂದು ಹೊಸ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಮಾತ್ರ ಹೇಳಿದರು. ಅದನ್ನು ನೀನೇ ಆಯ್ದುಕೊಳ್ಳುವ ಅವಕಾಶವನ್ನು ನಿನಗೆ ಕೊಟ್ಟಿದ್ದೇನೆ ಎಂದರು ಅವರು ನಗುತ್ತ. ಒಂದು ಕ್ಷಣ ಯೋಚಿಸಿ ನಾನು ಯೋಗಾನಂದ ಎಂದೆ. ಆ ಹೆಸರಿನ ವಾಚ್ಯಾರ್ಥ ಪರಮಾತ್ಮನ ಸಾಯುಜ್ಯದಿಂದ ಆನಂದ ಎಂದು. ಹಾಗೇ ಆಗಲಿ. ಮುಕುಂದಲಾಲ್ ಘೋಷ್ ಎಂದು ಮನೆಯವರಿಟ್ಟ ಹೆಸರನ್ನು ವರ್ಜಿಸಿ ಇನ್ನು ಮುಂದೆ ಸನ್ಯಾಸಾಶ್ರಮದ ಗಿರಿ ಸಂಪ್ರದಾಯದ ಯೋಗಾನಂದ ಎಂದು ನೀನು ಕರೆಯಲ್ಪಡುವೆ. ನಾನು ಶ್ರೀಯುಕ್ತೇಶ್ವರರ ಮುಂದೆ ಮಣಿದು ಅವರು ಮೊದಲ ಬಾರಿಗೆ ನನ್ನ ಹೊಸ ಹೆಸರು ಕರೆದುದನ್ನು ಕೇಳಿದಾಗ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿ ಬಂತು. ಬಾಲಕ ಮುಕುಂದ ಒಂದಾನೊಂದು ಕಾಲಕ್ಕೆ ಸನ್ಯಾಸಿ ಯೋಗಾನಂದನಾಗಿ ಪರಿವರ್ತಿತನಾಗಲೆಂದು ಎಷ್ಟೊಂದು ಪ್ರೀತಿಯಿಂದ ಅವಿಶ್ರಾಂತವಾಗಿ ಅವರು ಕಷ್ಟಪಟ್ಟರು. ಪ್ರಭು ಶಂಕರರನ್ನು ಕುರಿತ ದೀರ್ಘವಾದ ಸಂಸ್ಕೃತ ಸ್ತೋತ್ರದಿಂದ ಕೆಲವು ಶ್ಲೋಕಗಳನ್ನು ಉಲ್ಲಾಸದಿಂದ ಹಾಡಿದೆ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯುಃ ಚಿದಾನಂದರೂಪ ಶಿವೋಹಂ ಶಿವೋಹಂ ನ ಮೃತ್ಯುರ್ನ ಶಂಕಾ ನ ಮೇ ಜಾತಿ ಭೇದಃ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ ನ ಬಂಧು ನ ಮಿತ್ರಂ ಗುರುರ್ನೈವ ಶಿಷ್ಯಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರರೂಪೋ ವಿಭುತ್ವಾಚ್ಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ವಾ ಸಂಗತಂ ನೈವ ಮುಕ್ತಿರ್ನ ಬಂಧಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಗೌರವಾನ್ವಿತವಾದ ಸನ್ಯಾಸಾಶ್ರಮಕ್ಕೆ ಪ್ರತಿಯೊಬ್ಬ ಸನ್ಯಾಸಿಯೂ ಸೇರಿರುತ್ತಾನೆ. ಶಂಕರಾಚಾರ್ಯರಿಂದ ಹಲವು ಶತಮಾನಗಳ ಹಿಂದೆಯೇ ಈಗಿರುವಂತೆ ವ್ಯವಸ್ಥೆಗೊಳಿಸಲ್ಪಟ್ಟು ಪೂಜ್ಯರಾದ ಆಚಾರ್ಯರುಗಳ ಮಠಾಧಿಪತಿತ್ವದಲ್ಲಿ ಅವಿಚ್ಛಿನ್ನವಾಗಿ ಅದು ನಡೆದುಕೊಂಡು ಬರುತ್ತಿದೆ. ಅವರಲ್ಲಿ ಪ್ರತಿಯೊಬ್ಬರೂ ಅನೂಚಾನವಾಗಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಎಂಬ ಉಪಾಧಿಯನ್ನು ಹೊಂದಿರುತ್ತಾರೆ. ಬಹುಶಃ 1 ದಶಲಕ್ಷ ಸಂಖ್ಯೆಯ ಸನ್ಯಾಸಿಗಳು ಸ್ವಾಮಿ ಸಂಪ್ರದಾಯಕ್ಕೆ ಸೇರಿದವರಾಗಿರುತ್ತಾರೆ. ಆ ಆಶ್ರಮಕ್ಕೆ ಸೇರಬೇಕಾದರೆ ಸನ್ಯಾಸಿಯಾದವರಿಂದಲೇ ಉಪದೇಶ ಪಡೆಯಬೇಕೆಂಬ ನಿಬಂಧನೆಯನ್ನು ಪೂರೈಸಿರುತ್ತಾರೆ. ಹೀಗಾಗಿ ಸನ್ಯಾಸಾಶ್ರಮವನ್ನು ಕೈಗೊಂಡ ಎಲ್ಲ ಸನ್ಯಾಸಿಗಳು ತಮ್ಮ ಆಧ್ಯಾತ್ಮಿಕ ಪರಂಪರೆಯ ಉಗಮವನ್ನು ಒಬ್ಬನೇ ಗುರು ಆದಿಶಂಕರಾಚಾರ್ಯರಿಗೆ ಅನ್ವಯಿಸಿ ಹೇಳುತ್ತಾರೆ. ಅವರು ತ್ಯಾಗದ ಅಂದರೆ ವೈರಾಗ್ಯದ, ಬ್ರಹ್ಮಚರ್ಯದ ಮತ್ತು ಆಚಾರ್ಯರಿಗೆ ವಿಧೇಯತೆಯ ವ್ರತವನ್ನು ತೊಟ್ಟಿರುತ್ತಾರೆ. ಅನೇಕ ರೀತಿಯಲ್ಲಿ ಈ ಅತಿ ಹಿಂದಿನ ಸ್ವಾಮಿಗಳ ಸನ್ಯಾಸಾಶ್ರಮಕ್ಕೆ ಕ್ಯಾಥೊಲಿಕ್ ಕ್ರೈಸ್ತರ ಸನ್ಯಾಸ ಆಶ್ರಮಗಳು ಸರಿಹೋಲುತ್ತವೆ. ಸನ್ಯಾಸಾಶ್ರಮಕ್ಕೆ 10 ಬಗೆಗಳಲ್ಲಿ ಒಂದು ಬಗೆಗೆ ತಾನು ಸಾಂಪ್ರದಾಯಿಕವಾಗಿ ಸೇರಿದವನೆಂಬುದನ್ನು ಸೂಚಿಸುವಂತಹ ಶಬ್ದವೊಂದನ್ನು ಸ್ವಾಮಿಯು ತನ್ನ ಹೊಸ ಹೆಸರಿನ ಜೊತೆಗೆ ಸೇರಿಸಿಕೊಳ್ಳುತ್ತಾನೆ. ಈ ದಶನಾಮಿಗಳಲ್ಲಿ ಅಥವಾ 10 ಉಪನಾಮಗಳಲ್ಲಿ ಗಿರಿ ಅಂದರೆ ಪರ್ವತ ಎಂಬುದೂ ಸೇರಿದೆ. ಸ್ವಾಮಿ ಶ್ರೀಯುಕ್ತೇಶ್ವರ ಗಿರಿ ಅದಕ್ಕೆ ಸೇರಿದ್ದಾರೆ. ಹಾಗಾಗಿ ನಾನೂ ಆ ಪಂಗಡಕ್ಕೆ ಸೇರಿದ್ದೇನೆ. ಉಳಿದ ಪಂಗಡಗಳಲ್ಲಿ ಬರುವವು ಸಾಗರ ಅಂದರೆ ಸಮುದ್ರ,
ಭಾರತಿ ಎಂದರೆ ಭೂಮಿ, ಪುರಿ ಎಂದರೆ ಹಾದಿ, ಸರಸ್ವತಿ ಅಂದರೆ ಪ್ರಕೃತಿಯ ಜ್ಞಾನ, ತೀರ್ಥ ಅಂದರೆ ಪವಿತ್ರ ಕ್ಷೇತ್ರ ಮತ್ತು ಅರಣ್ಯ ಅಂದರೆ ಕಾಡು. ಸಾಮಾನ್ಯವಾಗಿ ಆನಂದ ಎಂದು ಕೊನೆಯಾಗುವ ಸನ್ಯಾಸಿಯ ಹೆಸರು ಒಂದು ಗೊತ್ತಾದ ಮಾರ್ಗದಲ್ಲಿ, ಸ್ಥಿತಿಯಲ್ಲಿ ಅಥವಾ ದಿವ್ಯ ಸ್ವರೂಪದಲ್ಲಿ ಪ್ರೀತಿ, ಜ್ಞಾನ, ವಿವೇಕ, ಭಕ್ತಿ, ಸೇವೆ, ಯೋಗಗಳ ಮೂಲಕ ಮೋಕ್ಷವನ್ನು ಪಡೆಯಬೇಕೆಂಬ ಉತ್ಕಾಂಕ್ಷೆಯನ್ನು ಸೂಚಿಸುತ್ತದೆ. ಅವನ ಉಪನಾಮವು ಪ್ರಕೃತಿಯೊಂದಿಗಿನ ಸಾಮರಸ್ಯವನ್ನು ಸೂಚಿಸುತ್ತದೆ. ಇಡೀ ಮಾನವ ಜನಾಂಗಕ್ಕೆ ನಿಸ್ವಾರ್ಥ ಸೇವೆ ಮಾಡಬೇಕೆಂಬ ಆದರ್ಶವೂ, ವೈಯಕ್ತಿಕ ಸಂಬಂಧಗಳ ಮತ್ತು ಆಸೆಗಳ ತ್ಯಾಗವೂ ಬಹಳಷ್ಟು ಸ್ವಾಮಿಗಳನ್ನು ಮಾನವ ಹಿತಸಾಧನೆಯ ಕಾರ್ಯಗಳಲ್ಲಿ ಮತ್ತು ಶೈಕ್ಷಣಿಕ ಕಾರ್ಯಗಳಲ್ಲಿ ಕ್ರಿಯಾಶೀಲತೆಯಿಂದ ತೊಡಗಿರುವಂತೆ ಮಾಡುತ್ತವೆ. ಭಾರತದಲ್ಲಿ ಅಥವಾ ಸಾಂದರ್ಭಿಕವಾಗಿ ಹೊರದೇಶಗಳಲ್ಲಿ ಜಾತಿಯ, ಧರ್ಮದ, ಕುಲದ, ಬಣ್ಣದ, ಲಿಂಗದ, ಜನಾಂಗದ ಎಲ್ಲ ಅವಿಚಾರಾಭಿಪ್ರಾಯಗಳನ್ನು ತ್ಯಜಿಸಿ ಸ್ವಾಮಿಯಾದವನು ಮಾನವ ಸಹಭ್ರಾತೃತ್ವದ ತತ್ವಗಳನ್ನು ಪಾಲನೆ ಮಾಡುತ್ತಾನೆ. ಆತನ ಧ್ಯೇಯ ಪರಮಾತ್ಮನೊಡನೆ ಅನನ್ಯತೆಯನ್ನು ಹೊಂದುವುದು. ಅವನು ತನ್ನ ಜಾಗೃತ ಹಾಗೂ ಸುಪ್ತ ಪ್ರಜ್ಞೆಯಲ್ಲಿ ಸೋಹಂ ಎಂಬ ಭಾವನೆಯನ್ನೇ ತುಂಬಿಕೊಂಡು ತೃಪ್ತನಾಗಿ ಈ ಪ್ರಪಂಚದಲ್ಲಿ ಸುಳಿದಾಡುತ್ತಾನೆಯೇ ಹೊರತು ಈ ಪ್ರಪಂಚದವನಾಗಿ ಅಲ್ಲ. ಹೀಗೆ ಮಾತ್ರವೇ ಅವನು ತನ್ನ ಸ್ವಾಮಿ, ಸ್ವ ಅಥವಾ ಆತ್ಮದ ಅನನ್ಯತೆಯ ಜ್ಞಾನ ಸಾಧನೆಗೆ ತೊಡಗಿರುವವನು ಎಂಬ ಉಪಾಧಿಯನ್ನು ಸಮರ್ಥಿಸಿಕೊಳ್ಳಬಲ್ಲ. ಶ್ರೀಯುಕ್ತೇಶ್ವರರು ಸ್ವಾಮಿಯೂ ಹೌದು, ಯೋಗಿಯೂ ಹೌದು. ಪವಿತ್ರವಾದ ಸನ್ಯಾಸಾಶ್ರಮದೊಡನೆ ಸಂಬಂಧ ಹೊಂದಿ ಸಾಂಪ್ರದಾಯಿಕವಾಗಿ ಸನ್ಯಾಸಿಯಾದ ಒಬ್ಬ ಸ್ವಾಮಿ ಯಾವಾಗಲೂ ಯೋಗಿಯೇ ಆಗಬೇಕಾಗಿಲ್ಲ. ದೈವ ಸಾಕ್ಷಾತ್ಕಾರಕ್ಕಾಗಿ ಯಾರು ಶಾಸ್ತ್ರೀಯ ತಂತ್ರವನ್ನು ಅಭ್ಯಾಸ ಮಾಡುತ್ತಾನೋ ಅವನು ಯೋಗಿ. ಅವನು ವಿವಾಹಿತನಾಗಿರಬಹುದು, ಅವಿವಾಹಿತನಾಗಿರಬಹುದು, ಈ ಪ್ರಾಪಂಚಿಕ ಹೊಣೆಗಾರಿಕೆಗಳಿಂದ ಕೂಡಿದವನಾಗಿರಬಹುದು ಅಥವಾ ಸಾಂಪ್ರದಾಯಿಕ ಧಾರ್ಮಿಕ ನಿಬಂಧನೆಗಳಿಂದ ಕೂಡಿದವನಾಗಿರಬಹುದು. ಒಬ್ಬ ಸ್ವಾಮಿ ನೀರಸ ಜಿಜ್ಞಾಸೆಯ, ಶುಷ್ಕ ವೈರಾಗ್ಯದ ಮಾರ್ಗದಲ್ಲಿಯೇ ಸಂಭಾವ್ಯನಾಗಿ ನಡೆಯಬಹುದು. ಆದರೆ ಯೋಗಿಯಾದವನು ದೇಹ ಮತ್ತು ಮನಸ್ಸು ಶಿಸ್ತಿಗೊಳಪಡುವಂತೆ, ಕ್ರಮಕ್ರಮವಾಗಿ ಆತ್ಮವು ವಿಮೋಚನೆ ಪಡೆಯುವಂತೆಯೂ ಮಾಡುವಂತಹ ನಿರ್ದಿಷ್ಟವಾದ ಹಂತಹಂತವಾದ ಕಾರ್ಯವಿಧಾನದಲ್ಲಿ ತೊಡಗಿರುತ್ತಾನೆ. ಭಾವೋದ್ರೇಕದಿಂದಾಗಲಿ ನಂಬಿಕೆಯಿಂದಾಗಲಿ ಏನನ್ನೂ ಸ್ವೀಕರಿಸದ ಪ್ರಾಚೀನ ಋಷಿಗಳಿಂದ ಆದಿಯಲ್ಲೇ ನಿರ್ದೇಶಿಸಲ್ಪಟ್ಟ, ಪರಿಪೂರ್ಣವಾಗಿ ಪ್ರಯೋಗ ಮಾಡಿ ನೋಡಿದ ಸಾಧನೆಗಳನ್ನು ಯೋಗಿ ಅನುಷ್ಠಾನ ಮಾಡುತ್ತಾನೆ. ಭಾರತದಲ್ಲಿ ಪ್ರತಿ ಯುಗದಲ್ಲಿಯೂ ವಾಸ್ತವವಾಗಿ ಸ್ವತಂತ್ರರಾದಂತಹ, ನಿಜವಾದ ಯೋಗಿ ಕ್ರಿಸ್ತರಾದಂತಹ ವ್ಯಕ್ತಿಗಳನ್ನು ಯೋಗವು ಸೃಷ್ಟಿಸಿದೆ. ಇತರ ಯಾವುದೇ ವಿಜ್ಞಾನದಂತೆ ಯೋಗವು ಎಲ್ಲ ಹವಾಗುಣದ ಮತ್ತು ಎಲ್ಲ ಕಾಲದ ಜನರಿಗೂ ಅನ್ವಯಿಸುವಂತಹುದು. ಪಾಶ್ಚಾತ್ಯರಿಗೆ ಯೋಗವು ಅಪಾಯಕಾರಿ ಎಂದು, ಒಗ್ಗದುದು ಎಂದು ಕೆಲವು ತಿಳುವಳಿಕೆಯಿಲ್ಲದ ಲೇಖಕರು ಮುಂದೊಡ್ಡಿರುವ ಊಹೆ ಪೂರ್ಣವಾಗಿ ಅಸತ್ಯ. ಅನೇಕ ಪ್ರಾಮಾಣಿಕ ಸಾಧಕರು ಯೋಗದ ಬಹುಮುಖ ಅನುಗ್ರಹಗಳನ್ನು ಪಡೆಯಲಾರದೆ ಶೋಚನೀಯ ರೀತಿಯಲ್ಲಿ ಹಿಂದೆ ಸರಿದಿದ್ದಾರೆ. ಯೋಗ ಎಂಬುದು ಸ್ವಾಭಾವಿಕವಾದ ಚಿತ್ತವೃತ್ತಿಗಳ ಕ್ಷೋಭೆಯನ್ನು ತಡೆಗಟ್ಟುವ ಒಂದು ವಿಧಾನ. ಅದಿಲ್ಲದಿದ್ದರೆ ಎಲ್ಲ ದೇಶಗಳ ಎಲ್ಲ ಮಾನವರೂ ತಮ್ಮ ಆತ್ಮದ ಸತ್ಯ ಸ್ವರೂಪವನ್ನು ಕಾಣಲಾಗದಂತೆ ನಿರ್ದಾಕ್ಷಿಣ್ಯವಾಗಿ ವಂಚಿತರಾಗುತ್ತಾರೆ. ಗುಣಕಾರಿಯಾದ ಸೂರ್ಯನ ಬಿಸಿಲಿನಂತೆಯೇ ಯೋಗವು ಪೌರ್ವಾತ್ಯರಿಗೂ ಪಾಶ್ಚಾತ್ಯರಿಗೂ ಸಮಾನವಾಗಿ ಪ್ರಯೋಜನಕಾರಿಯಾಗಿದೆ. ಬಹುಮಂದಿಯ ಚಿತ್ತವೃತ್ತಿಗಳು ಪ್ರಕ್ಷುಬ್ಧವೂ ಗೊತ್ತು ಗುರಿಯಿಲ್ಲದವೂ ಆಗಿರುತ್ತದೆ. ಮನಸ್ಸನ್ನು ನಿಯಂತ್ರಿಸುವ ವಿಜ್ಞಾನವೆನಿಸಿದ ಯೋಗದ ಅವಶ್ಯಕತೆ ಪ್ರಸ್ತುತವಾಗಿದೆ. ಪ್ರಾಚೀನ ಋಷಿ ಪತಂಜಲಿ ಯೋಗವನ್ನು ಹೀಗೆ ವ್ಯಾಖ್ಯಾನಿಸುತ್ತಾನೆ: ಪ್ರಜ್ಞೆಯಲ್ಲಿ ಒಂದಾದ ಮೇಲೆ ಒಂದರಂತೆ ಏಳುವ ಚಿತ್ತವೃತ್ತಿಯ ಅಲೆಗಳನ್ನು ಶಮನಗೊಳಿಸುವುದು. ಯೋಗ ಸೂತ್ರವೆಂಬ ಕಿರಿದಾದ ಆತನ ಪ್ರೌಢಕೃತಿ ಹಿಂದೂ ತತ್ವಶಾಸ್ತ್ರದ 6 ದರ್ಶನಗಳಲ್ಲಿ ಒಂದಾಗಿದೆ. ಪಾಶ್ಚಾತ್ಯ ದರ್ಶನಗಳಿಗೆ ವ್ಯತಿರಿಕ್ತವಾಗಿ
ಎಲ್ಲ 6 ಹಿಂದೂ ದರ್ಶನಗಳೂ ತಾತ್ವಿಕವಾಗಿ ಬೋಧೆಯನ್ನು ಒಳಗೊಂಡಿರುವವಲ್ಲದೆ ಪ್ರಾಯೋಗಿಕವಾದವೂ ಹೌದು. ಸಾಧ್ಯವಾದ ಎಲ್ಲ ಬಗೆಯ ಸದಸದ್ವಿವೇಚನೆಯನ್ನು ಮಾಡಿದ ಮೇಲೆ ಹಿಂದೂ ದರ್ಶನಗಳು ಶಾಶ್ವತವಾಗಿ ದುಃಖವನ್ನು ಕೊನೆಗಾಣಿಸುವಂತಹ ಮತ್ತು ಕಾಲಾತೀತವಾದ ಆನಂದವನ್ನು ಪಡೆಯಬಹುದಾದಂತಹ 6 ನಿಷ್ಕೃಷ್ಟ ಶಿಸ್ತು ಪಾಲನೆಯ ಶಿಕ್ಷಣಗಳನ್ನು ಗೊತ್ತುಪಡಿಸಿದೆ. ಅನಂತರದ ಉಪನಿಷತ್ತುಗಳು ಆ ಷಡ್ದರ್ಶನಗಳಲ್ಲಿ ಯೋಗಸೂತ್ರಗಳನ್ನು ನೇರವಾಗಿ ಸತ್ಯದ ಅನುಭವವನ್ನು ಪಡೆಯಲು ಅತ್ಯಂತ ಪರಿಣಾಮಕಾರಿಯಾದ ವಿಧಾನಗಳನ್ನು ಹೊಂದಿವೆ ಎಂದು ಉದ್ಘೋಷಿಸುತ್ತವೆ. ಯೋಗದ ಪ್ರಾಯೋಗಿಕ ತಂತ್ರಗಳ ಮೂಲಕ ನಿಷ್ಫಲವಾದ ಊಹಾ ಸಾಮ್ರಾಜ್ಯವನ್ನು ಸದಾಕಾಲಕ್ಕೆ ಹಿಂದೆ ಬಿಟ್ಟು ಮನುಷ್ಯನು ಸಾಕ್ಷಾತ್ತಾದ ಸತ್ಯದ ಅನುಭವವನ್ನು ಕಾಣುತ್ತಾನೆ. ಪತಂಜಲಿಯ ಯೋಗ ಪದ್ಧತಿ ಅಷ್ಟಾಂಗಗಳಿಂದ ಕೂಡಿದುದೆಂದು ಪ್ರಸಿದ್ಧಿ. ಅವುಗಳಲ್ಲಿ ಮೊದಲ ಅಂಗಗಳು 1 ಯಮ ಅಂದರೆ ನೈತಿಕ ಆಚರಣೆ ಮತ್ತು 2 ನಿಯಮ ಅಂದರೆ ಧಾರ್ಮಿಕ ಅನುಷ್ಠಾನ, ಇತರರಿಗೆ ಘಾಸಿ ಮಾಡದಿರುವುದು. ಸತ್ಯಸಂಧತೆ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹದಿಂದ ಯಮ ಪರಿಪಾಲಿತವಾಗುತ್ತದೆ. ನಿಯಮ ವಿಧಿಸುವುದು ದೇಹಶುದ್ಧಿ ಮತ್ತು ಮನಃಶುದ್ಧಿ. ಎಲ್ಲ ಸಂದರ್ಭಗಳಲ್ಲಿಯೂ ತೃಪ್ತಿ, ಆತ್ಮಸಂಯಮ, ಧರ್ಮಗ್ರಂಥ ಪಠಣ ಮತ್ತು ದೈವ ಹಾಗೂ ಗುರುಭಕ್ತಿ. ಮುಂದಿನ ಅಂಗಗಳು 3 ಆಸನ ಅಂದರೆ ಸರಿಯಾದ ನಿಲುವು. ಧ್ಯಾನ ಮಾಡುವಾಗ ಬೆನ್ನುಮೂಳೆ ನೆಟ್ಟಗಿರಬೇಕು. ದೇಹ ಸ್ಥಿರವಾಗಿ ಸುಖಾವಹವಾಗಿ ಇರಬೇಕು. 4 ಪ್ರಾಣಾಯಾಮ ಅಂದರೆ ಸೂಕ್ಷ್ಮವಾದ ಪ್ರಾಣ ಪ್ರವಾಹದ ನಿಯಂತ್ರಣ ಮತ್ತು 5 ಪ್ರತ್ಯಾಹಾರ ಅಂದರೆ ಬಾಹ್ಯ ವಸ್ತುಗಳಿಂದ ಇಂದ್ರಿಯಗಳನ್ನು ಒಳಕ್ಕೆ ಸೆಳೆದುಕೊಳ್ಳುವುದು. ವಾಸ್ತವವಾಗಿ ಯೋಗಕ್ಕೆ ಸಂಬಂಧಿಸಿದ ಕೊನೆಯ ಅಂಗಗಳು 6 ಧಾರಣ ಅಂದರೆ ಏಕಾಗ್ರತೆ, ಮನಸ್ಸನ್ನು ಒಂದೇ ಭಾವದಲ್ಲಿ ಏಕಾಗ್ರಗೊಳಿಸುವುದು. 7 ಧ್ಯಾನ ಅಂದರೆ ಚಿಂತನ ಮತ್ತು 8 ಸಮಾಧಿ ಅಂದರೆ ಅತೀಂದ್ರಿಯ ಅನುಭವ. ಈ ಅಷ್ಟಾಂಗ ಯೋಗ ಮಾರ್ಗವು ಕೈವಲ್ಯದ ಅಂದರೆ ನಿರಪೇಕ್ಷತೆಯ ಗುರಿಗೆ ಒಯ್ಯುತ್ತದೆ. ಅಲ್ಲಿ ಯೋಗಿ ಬುದ್ಧಿಗೆ ಅತೀತವಾದ ಸತ್ಯದ ಅನುಭೂತಿಯನ್ನು ಹೊಂದುತ್ತಾನೆ. ಒಬ್ಬ ಸ್ವಾಮಿ ಹೆಚ್ಚೋ ಒಬ್ಬ ಯೋಗಿ ಹೆಚ್ಚೋ ಎಂದು ಯಾರಾದರೂ ಕೇಳಬಹುದು. ಪರಮಾತ್ಮನೊಡನೆ ಅನನ್ಯತೆಯನ್ನು ಸಾಧಿಸಿದೆವೆಂದರೆ ಆಗ ನಾನಾ ಮಾರ್ಗಗಳ ಪ್ರಭೇದಗಳು ಅಳಿದು ಹೋಗುತ್ತವೆ. ಆದಾಗ್ಯೂ ಯೋಗದ ವಿಧಾನಗಳು ಎಲ್ಲವನ್ನೂ ಒಳಗೊಳ್ಳುತ್ತವೆಯೆಂದು ಭಗವದ್ಗೀತೆ ಹೇಳುತ್ತದೆ. ಅದರ ತಂತ್ರಗಳು ಸನ್ಯಾಸ ಜೀವನದತ್ತ ಮನಸ್ಸಿನ ಒಲವುಳ್ಳ ಕೆಲವೇ ಮಂದಿಯಂಥವರಿಗಾಗಿ ಮತ್ತು ಅಂತಹ ಸ್ವಭಾವವುಳ್ಳವರಿಗಾಗಿ ಮಾತ್ರವೇ ಇರುವುವಲ್ಲ. ಯೋಗಕ್ಕೆ ವಿಧಿವಿಹಿತವಾದ ಯಾವ ಸ್ವಾಮಿನಿಷ್ಠೆಯ ಅವಶ್ಯಕತೆಯೂ ಇಲ್ಲ. ಯೌಗಿಕ ವಿಜ್ಞಾನವು ಸಾರ್ವತ್ರಿಕವಾದ ಅವಶ್ಯಕತೆಗಳನ್ನು ಪೂರೈಸುವುದರಿಂದ ಅದಕ್ಕೆ ಸ್ವಾಭಾವಿಕವಾದ ಸಾರ್ವತ್ರಿಕ ಪ್ರಿಯತೆ ಇದೆ. ನಿಜವಾದ ಯೋಗಿ ಪ್ರಪಂಚದಲ್ಲಿ ಕರ್ತವ್ಯನಿರತನಾಗಿ ಉಳಿಯಬಹುದು. ಅಲ್ಲಿ ಅವನು ನೀರಿನಲ್ಲಿ ತೇಲಿಬಿಟ್ಟ ಬೆಣ್ಣೆಯಂತಿರುತ್ತಾನೆ. ಅಶಿಸ್ತಿನ ಮಾನವತೆಯ ಸುಲಭವಾಗಿ ಬೆರೆಯುವಂತಹ ಹಾಲಿನ ಹಾಗೆ ಇರುವುದಿಲ್ಲ. ಮನುಷ್ಯ ಮಾನಸಿಕವಾಗಿ ಸ್ವಾರ್ಥದ ಬಯಕೆಗಳಲ್ಲಿ ಮಗ್ನನಾಗಿರದೆ ಬಾಳಿನಲ್ಲಿ ತನ್ನ ಪಾತ್ರವನ್ನು ಮನಸಾರೆ ಸಮರ್ಪಿಸಿಕೊಂಡ ಭಗವಂತನ ಉಪಕರಣದಂತೆ ನಿರ್ವಹಿಸುವವನಾದರೆ ಈ ಪ್ರಪಂಚದ ಜವಾಬ್ದಾರಿಗಳ ನಿರ್ವಹಣೆ ಅವನನ್ನು ಪರಮಾತ್ಮನಿಂದ ಪ್ರತ್ಯೇಕ ಎನ್ನುವ ಪ್ರಮೇಯವಿಲ್ಲ. ಅಮೆರಿಕನ್ನರಲ್ಲಿ ಅಥವಾ ಐರೋಪ್ಯರಲ್ಲಿ ಅಥವಾ ಹಿಂದೂಗಳಲ್ಲದವರಲ್ಲಿ ಇಂದಿಗೂ ಜೀವಂತವಿರುವ ಅನೇಕ ಮಂದಿ ಮಹಾನುಭಾವರಿದ್ದಾರೆ. ಯೋಗಿ ಮತ್ತು ಸ್ವಾಮಿ ಎಂಬ ಶಬ್ದಗಳನ್ನು ಅವರು ಕೇಳಿಯೇ ಇಲ್ಲದಿರಬಹುದಾದರೂ ಆ ಶಬ್ದಗಳಿಗೆ ನಿಜವಾದ ನಿದರ್ಶನಗಳಂತೆ ಇದ್ದಾರೆ. ಮಾನವತೆಗೆ ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ಅಥವಾ ಕಾಮನೆಗಳು ಮತ್ತು ಚಿತ್ತವೃತ್ತಿಗಳ ಮೇಲೆ ತಮ್ಮ ಪ್ರಭುತ್ವವನ್ನು ಹೊಂದುವ ಮೂಲಕ ಅಥವಾ
ಏಕಾಗ್ರತೆಯನ್ನು ಸಾಧಿಸುವ ತಮ್ಮ ಶಕ್ತಿಯ ಮೂಲಕ ಒಂದರ್ಥದಲ್ಲಿ ಅವರೂ ಯೋಗಿಗಳೇ. ಯೋಗದ ಗುರಿಯನ್ನು, ಆತ್ಮ ಸಂಯಮವನ್ನು ಅವರೂ ಹೊಂದಿದ್ದಾರೆ. ಯೋಗದ ಮೂಲಕ ಮನುಷ್ಯನ ಮನಸ್ಸನ್ನೂ ಜೀವನವನ್ನೂ ಇನ್ನೂ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ನಿರ್ದೇಶಿಸಲು ಸಾಧ್ಯವಿರುವುದರಿಂದ ಈ ಜನರು ನಿರ್ದಿಷ್ಟವಾದ ಯೋಗ ವಿಜ್ಞಾನವನ್ನು ಕಲಿತರಾದರೆ ಇನ್ನೂ ಎತ್ತರಕ್ಕೆ ಏರಬಲ್ಲವರಾಗುತ್ತಿದ್ದರು. ಕೆಲವು ಪಾಶ್ಚಾತ್ಯ ಲೇಖಕರು ಯೋಗವನ್ನು ಮೇಲೆ ಮೇಲೆ ಕಂಡು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅಲ್ಲದೆ ಅದರ ಟೀಕಾಕಾರರು ಎಂದಿಗೂ ಅನುಷ್ಠಾನ ಮಾಡಿದವರಲ್ಲ. ಯೋಗದ ಬಗ್ಗೆ ಬಂದಿರುವ ಅನೇಕ ವಿವೇಚನಾಯುತ ಪ್ರಶಂಸೆಗಳಲ್ಲಿ ಸುಪ್ರಸಿದ್ಧ ಸ್ವಿಸ್ ಮನಃಶಾಸ್ತ್ರಜ್ಞನಾದ ಡಾ ಸಿ.ಜಿ. ಯೂಂಗ್ ಮಾಡುವ ಪ್ರಶಂಸೆಯನ್ನು ಹೇಳಬಹುದು. ಡಾ ಯೂಂಗ್ ಹೀಗೆ ಬರೆಯುತ್ತಾರೆ: ಒಂದು ಧಾರ್ಮಿಕ ವಿಧಾನ ವೈಜ್ಞಾನಿಕವಾದುದು ಎಂದು ಶಿಫಾರಸು ಮಾಡಲ್ಪಟ್ಟಾಗ ಪಶ್ಚಿಮದಲ್ಲಿ ಅದಕ್ಕೆ ಅನುಯಾಯಿಗಳಿರುವರೆಂಬುದು ನಿಶ್ಚಿತ. ಯೋಗ ಈ ನಿರೀಕ್ಷೆಯನ್ನು ಪೂರೈಸುತ್ತದೆ. ಹೊಸತೆಂಬುದರ ಮೋಹಕತೆಯನ್ನಾಗಲಿ, ಅರ್ಧಂಬರ್ಧ ಅರ್ಥ ಮಾಡಿಕೊಂಡ ಆಕರ್ಷಣೆಯನ್ನಾಗಲಿ ಪೂರ್ಣ ಬದಿಗೊತ್ತಿದರೂ ಯೋಗಕ್ಕೆ ಅನೇಕ ಅನುಯಾಯಿಗಳಿರುವುದಕ್ಕೆ ಯೋಗ್ಯ ಕಾರಣವಿದೆ. ನಿಯಂತ್ರಿಸಬಹುದಾದ ಅನುಭವದ ಸಾಧ್ಯತೆಯನ್ನು ಅದು ಒದಗಿಸುವುದರಿಂದ ವಾಸ್ತವಾಂಶಗಳ ವೈಜ್ಞಾನಿಕ ಅವಶ್ಯಕತೆಯನ್ನು ಅದು ಪೂರೈಸುತ್ತದೆ. ಅಲ್ಲದೆ ಇದರ ಜೊತೆಗೆ ಅದರ ವಿಸ್ತಾರ ಮತ್ತು ಗಾಢತೆಗಳ ಕಾರಣದಿಂದ, ಅದರ ಗೌರವಾನ್ವಿತ ಕಾಲದ ದೃಷ್ಟಿಯಿಂದ ಬಾಳಿನ ಎಲ್ಲ ಮುಖಗಳಿಗೂ ಅನ್ವಯಿಸುವ ಅದರ ತತ್ವ ಮತ್ತು ವಿಧಾನಗಳಿಂದ ಅದು ಕನಸಿನಲ್ಲಿಯೂ ಕಾಣಲಾಗದಂತಹ ಸಾಧ್ಯತೆಗಳನ್ನು ಪ್ರಾಪ್ತಿಸುವ ಭರವಸೆಯನ್ನು ಕೊಡುತ್ತದೆ. ಪ್ರತಿಯೊಂದು ಧಾರ್ಮಿಕ ಅಥವಾ ದಾರ್ಶನಿಕ ಆಚರಣೆ ಮಾನಸಿಕ ಶಿಸ್ತಿನದಾಗಿರುತ್ತದೆ, ಅರ್ಥಾತ್ ಮಾನಸಿಕ ಆರೋಗ್ಯದ ವಿಧಾನವಾಗಿರುತ್ತದೆ. ಬಹುವಿಧದ ಕೇವಲ ದೈಹಿಕ ಯೋಗ ಸಾಧನೆಗಳೂ ಕೂಡ ಸಾಧಾರಣವಾದ ಅಂಗ ಸಾಧನೆಗಳು ಮತ್ತು ಉಸಿರಾಟದ ವ್ಯಾಯಾಮಗಳಿಗಿಂತ ಉತ್ತಮತರ ಶಾರೀರಿಕ ಆರೋಗ್ಯ ತರುವಂಥವು. ಅವು ಯಾಂತ್ರಿಕವಾದುವೂ ವೈಜ್ಞಾನಿಕವಾದುವೂ ಮಾತ್ರವಾಗಿರದೆ ದಾರ್ಶನಿಕವಾದುವೂ ಆಗಿವೆ. ಶರೀರದ ಅಂಗಗಳಿಗೆ ವ್ಯಾಯಾಮ ಆಗುವುದಲ್ಲದೆ ಅವು ಪೂರ್ಣವಾಗಿ ಆತ್ಮದೊಡನೆ ಸಂಯೋಜನೆಗೊಳ್ಳುತ್ತವೆ. ಉದಾಹರಣೆಗೆ, ಪ್ರಾಣಾಯಾಮದ ಅಭ್ಯಾಸದಲ್ಲಿ ಆ ಅಂಶ ಸ್ಪಷ್ಟವಾಗುತ್ತದೆ. ಪ್ರಾಣ ಎಂದರೆ ಉಸಿರು ಮಾತ್ರವಲ್ಲದೆ ಬ್ರಹ್ಮಾಂಡದಲ್ಲಿ ಸಾರ್ವತ್ರಿಕವಾಗಿರುವ ಚಾಲಕ ಶಕ್ತಿಯೂ ಆಗುತ್ತದೆ. ಯಾವ ತತ್ವಗಳ ಆಧಾರದ ಮೇಲೆ ಯೋಗ ರೂಪಿತವಾಗಿದೆಯೋ ಅವುಗಳನ್ನುಳಿದರೆ ಯೋಗದ ಅಭ್ಯಾಸ ನಿಷ್ಪರಿಣಾಮಕಾರಿಯಾಗುತ್ತದೆ. ಅಸಾಧಾರಣವಾಗಿ ಪರಿಪೂರ್ಣ ರೀತಿಯಲ್ಲಿ ಯೋಗವು ಶಾರೀರಿಕ ಹಾಗೂ ಆಧ್ಯಾತ್ಮಿಕತೆಗಳೆರಡನ್ನೂ ಒಂದುಗೂಡಿಸುತ್ತದೆ. ಯಾವ ಪೂರ್ವ ದೇಶಗಳಲ್ಲಿ ಈ ಭಾವನೆಗಳೂ ಆಚರಣೆಗಳೂ ಬೆಳೆದು ಬಂದಿವೆಯೋ ಮತ್ತು ಹಲವು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾದ ಸಂಪ್ರದಾಯವು ಆಧ್ಯಾತ್ಮಿಕ ಅಸ್ಥಿಭಾರಗಳನ್ನು ರಚಿಸಿದೆಯೋ ಅಲ್ಲಿ ಯೋಗವು ಪ್ರಶ್ನಾತೀತವೆನಿಸುವ ಮಟ್ಟಿಗೆ ಸಂಯೋಜನೆಗೊಳ್ಳುವಂತೆ ದೇಹ ಮನಸ್ಸುಗಳನ್ನು ಸಮ್ಮೇಳನಗೊಳಿಸುವ ಪರಿಪಕ್ವವಾದ ಹಾಗೂ ಸಮರ್ಪಕವಾದ ಪದ್ಧತಿ ಎಂದು ನಾನು ಯಾವ ವಿರೋಧವೂ ಇಲ್ಲದೆ ನಂಬಿಬಿಡಬಲ್ಲೆ. ಈ ಸಮ್ಮೇಳನವು ಪ್ರಜ್ಞಾತೀತವಾದ ಅತೀಂದ್ರಿಯತ್ವ ಸಾಧ್ಯವಾಗುವಂತೆ ಮಾಡುವ ಮಾನಸಿಕ ಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಪ್ರಕೃತಿಯ ಬಾಹ್ಯ ವಿಜಯ ಎಷ್ಟು ಅವಶ್ಯಕವೋ ಆತ್ಮ ಸಂಯಮದ ಆಂತರಿಕ ವಿಜಯವೂ ಅಷ್ಟೇ ಅವಶ್ಯವೆಂದು ಪಾಶ್ಚಾತ್ಯರು ಅರಿತುಕೊಳ್ಳುವ ದಿನಗಳು ಹತ್ತಿರ ಬರುತ್ತಿವೆ. ಭೌತ ದ್ರವ್ಯವು ವಾಸ್ತವವಾಗಿ ಸಾಂದ್ರೀಕೃತವಾದ ಶಕ್ತಿ ಎಂಬ ಇಂದಿನ ನಿರ್ವಿವಾದವಾದ ವೈಜ್ಞಾನಿಕ ಸತ್ಯದಿಂದ ಈ ಪರಮಾಣು ಯುಗದಲ್ಲಿ ಮಾನವರ ಮನಸ್ಸು ಅಪ್ರಮತ್ತವೂ ವಿಶಾಲವೂ ಆದೀತು. ಕಲ್ಲುಗಳು ಮತ್ತು ಲೋಹಗಳೊಳಗೆ ಬಿಡುಗಡೆಯಾಗುವ ಶಕ್ತಿಗಳಿಗಿಂತ ಅತಿ ಹೆಚ್ಚಿನ ಶಕ್ತಿಗಳು ಮಾನವನ ಮನಸ್ಸಿನೊಳಗೆ ಬಿಡುಗಡೆಯಾಗಬಲ್ಲವು ಮತ್ತು ಬಿಡುಗಡೆಯಾಗಬೇಕು. ಇಲ್ಲವಾದರೆ ಹೊಸದಾಗಿ ಹೊರಹಾಕಲ್ಪಟ್ಟಂತಹ ಭೌತ ದ್ರವ್ಯದ ಪರಮಾಣು ರಾಕ್ಷಸ ಪ್ರಪಂಚ ವಿವೇಚನೆಯಿಲ್ಲದ ವಿನಾಶದತ್ತ ತಿರುಗೀತು. ಪರಮಾಣು ಬಾಂಬುಗಳ ಬಗ್ಗೆ ಮಾನವತೆಗುಂಟಾಗಿರುವ ಭಯದ ಪರೋಕ್ಷವಾದ ಪ್ರಯೋಜನವೆಂದರೆ ವಾಸ್ತವವಾಗಿ
ಬಾಂಬುಗಳಿಂದ ರಕ್ಷಣೆ ಎನ್ನಿಸುವ ಯೋಗ ವಿಜ್ಞಾನದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಾಯೋಗಿಕವಾದ ಆಸಕ್ತಿಯುಂಟಾಗಬಹುದಾದುದು. ಅನೇಕ ಅಜ್ಞರು ಯೋಗವನ್ನು ಹಠಯೋಗವೆಂದು ಕರೆಯುವರು, ಇಲ್ಲವೇ ಇಂದ್ರಜಾಲವೆಂದು ಭಾವಿಸುವರು. ಆಕರ್ಷಣೀಯವಾದಂತಹ ಶಕ್ತಿಗಳನ್ನು ಪಡೆಯಲು ನಡೆಸುವಂತಹ ನಿಗೂಢವಾದ ಕರಾಳ ತಂತ್ರಗಳು ಎಂದು ತಿಳಿಯುವರು. ಆದಾಗ್ಯೂ ವಿದ್ವಾಂಸರು ಯೋಗವನ್ನು ಕುರಿತು ಹೇಳುವಾಗ ಪಾತಂಜಲ ಯೋಗಸೂತ್ರಗಳಲ್ಲಿ ರಾಜಯೋಗದಲ್ಲಿ ಪ್ರತಿಪಾದಿತವಾದ ವಿಧಾನವೆಂಬ ಅರ್ಥದಲ್ಲಿ ಹೇಳುತ್ತಾರೆ. ಆ ಪ್ರಕರಣ ಗ್ರಂಥ ಎಂತಹ ಅದ್ಭುತವಾದ ದಾರ್ಶನಿಕ ತತ್ವಗಳನ್ನು ಹೊಂದಿದೆಯೆಂದರೆ, ಸದಾಶಿವೇಂದ್ರರಂತಹ ಮಹಾಜ್ಞಾನಿಗಳನ್ನೊಳಗೊಂಡು ಭಾರತದ ಅನೇಕ ಮಹಾಪ್ರಾಜ್ಞರು ಅವುಗಳಿಗೆ ವ್ಯಾಖ್ಯಾನ ಬರೆಯಲು ಸ್ಫೂರ್ತಿಗೊಂಡಿದ್ದಾರೆ. ಉಳಿದ 5 ವೇದಾಧಾರಿತ ದರ್ಶನಗಳಂತೆಯೇ ಯೋಗಸೂತ್ರಗಳು ನಿರ್ದಿಷ್ಟವಾದ ದಾರ್ಶನಿಕ ಅನ್ವೇಷಣೆಗೆ ನೈತಿಕ ಪಾರಿಶುದ್ಧ್ಯವೆಂಬ ಇಂದ್ರಜಾಲ, ಅಂದರೆ ಯಮ ನಿಯಮಗಳ 10 ವಿಧಿಗಳು ಅನಿವಾರ್ಯವಾದ ಪೂರ್ವಸಿದ್ಧತೆಯೆಂದು ಭಾವಿಸುತ್ತದೆ. ಪಶ್ಚಿಮದಲ್ಲಿ ಅನಿವಾರ್ಯವೆಂದು ಪರಿಗಣಿಸಿದಂತಹ ಈ ವೈಯಕ್ತಿಕವಾದ ವಿಧಿ 6 ಭಾರತೀಯ ದರ್ಶನಗಳಿಗೆ ಶಾಶ್ವತವಾದ ಸತ್ವವನ್ನು ಒದಗಿಸಿದೆ. ವಿಶ್ವವನ್ನು ಧರಿಸಿರುವ ಬ್ರಹ್ಮಾಂಡದ ನಿಯಮ, ಅಂದರೆ ಋತ, ಮಾನವನ ವಿಧಿಯನ್ನು ನಿಯಂತ್ರಿಸುವ ನೈತಿಕ ನಿಯಮಕ್ಕಿಂತ ಬೇರೆಯಾದುದೇನೂ ಅಲ್ಲ. ಸರ್ವಸಾಧಾರಣವಾದ ನೈತಿಕ ತತ್ವಗಳನ್ನು ಪಾಲಿಸಲು ಇಷ್ಟಪಡದವನು ಸತ್ಯವನ್ನು ಅನುಷ್ಠಾನ ಮಾಡುವಲ್ಲಿ ಗಂಭೀರವಾದ ನಿರ್ಧಾರವನ್ನು ಹೊಂದಿರುವುದಿಲ್ಲ. ಯೋಗಸೂತ್ರಗಳ 3ನೆಯ ವಿಭಾಗದಲ್ಲಿ ಯೌಗಿಕ ಅದ್ಭುತ ಶಕ್ತಿಗಳ, ಅಂದರೆ ವಿಭೂತಿಗಳ ಮತ್ತು ಸಿದ್ಧಿಗಳ ವಿಷಯ ಹೇಳಲ್ಪಟ್ಟಿದೆ. ನಿಜವಾದ ಜ್ಞಾನ ಯಾವಾಗಲೂ ಒಂದು ಶಕ್ತಿ. ಯೌಗಿಕ ಮಾರ್ಗ 4 ಹಂತಗಳಿಂದ ಕೂಡಿದುದು. ಒಂದೊಂದು ಹಂತವೂ ವಿಶಿಷ್ಟ ವಿಭೂತಿಯ ಅಭಿವ್ಯಕ್ತಿಯೊಡನೆ ಕೂಡಿದೆ. ಯಾವುದಾದರೊಂದು ಶಕ್ತಿಯನ್ನು ಪಡೆದಾಗ ಯೋಗಿ ತಾನು 4 ಹಂತಗಳಲ್ಲಿ ಒಂದನ್ನು ಜಯಪ್ರದವಾಗಿ ದಾಟಿದೆನೆಂದು ತಿಳಿಯುತ್ತಾನೆ. ವಿಶಿಷ್ಟ ಶಕ್ತಿಗಳ ಆವಿರ್ಭಾವವು ಯೋಗ ಪದ್ಧತಿಯ ವೈಜ್ಞಾನಿಕ ರಚನೆಗೆ ಸಾಕ್ಷಿ. ಅದರಲ್ಲಿ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಇರುವ ಭ್ರಮಾತ್ಮಕ ಕಲ್ಪನೆಗಳೆಲ್ಲ ಹೊರಟು ಹೋಗುತ್ತವೆ. ಸಾಕ್ಷ್ಯ ಅವಶ್ಯಕವಷ್ಟೇ. ಪರಮಾತ್ಮನೊಡನೆ ಒಂದುಗೂಡುವುದು ಮುಖ್ಯ ಗುರಿಯಾಗಿರಬೇಕೇ ಹೊರತು ವಿಭೂತಿಗಳ ಆರ್ಜನೆಯಲ್ಲ ಎಂದು ಪತಂಜಲಿ ಸಾಧಕರಿಗೆ ಎಚ್ಚರಿಕೆ ಹೇಳಿದ್ದಾನೆ. ವಿಭೂತಿಗಳು ಸಾಧಕನು ನಡೆವ ಪವಿತ್ರ ಮಾರ್ಗದಲ್ಲಿ ಪ್ರಾಸಂಗಿಕವಾಗಿ ಪ್ರಾಪ್ತವಾಗುವ ಪುಷ್ಪಗಳಷ್ಟೆ. ನಿರಂತರ ದಾತಾರನನ್ನೇ ಪಡೆಯೋಣ, ಅವನ ಅದ್ಭುತ ವರಗಳನ್ನಲ್ಲ. ಕಡಿಮೆಯ ಸಿದ್ಧಿಗಳಿಂದಷ್ಟೇ ತೃಪ್ತಿಪಟ್ಟುಕೊಳ್ಳುವ ಸಾಧಕನಿಗೆ ಪರಮಾತ್ಮ ದರ್ಶನ ಕೊಡುವುದಿಲ್ಲ. ಆದ್ದರಿಂದ ಸಾಧಕನಾದ ಯೋಗಿ ತನ್ನ ಅದ್ಭುತ ಶಕ್ತಿಗಳನ್ನು ಬಳಸಿಕೊಳ್ಳದಿರಲು ಬಲು ಎಚ್ಚರಿಕೆ ವಹಿಸುತ್ತಾನೆ. ಇಲ್ಲವಾದರೆ ಅವು ಅವನಲ್ಲಿ ಒಣಗರ್ವವನ್ನು ಕೆರಳಿಸಿ ಪರಾತ್ಪರ ಕೈವಲ್ಯ ಪದವನ್ನು ಪ್ರವೇಶಿಸದಂತೆ ಅವನನ್ನು ಬೇರೆಡೆಗೆ ಸೆಳೆಯಬಹುದು. ಯೋಗಿಯಾದವನು ತನ್ನ ಅನಂತತೆಯ ಗುರಿಯನ್ನು ತಲುಪಿದಾಗ ಅವನು ತನ್ನ ವಿಭೂತಿಗಳನ್ನು ತನ್ನಿಷ್ಟ ಬಂದಂತೆ ಪ್ರಯೋಗಿಸುತ್ತಾನೆ, ಇಲ್ಲವೇ ಸುಮ್ಮನಿರುತ್ತಾನೆ. ಅವನ ಎಲ್ಲ ಕ್ರಿಯೆಗಳು, ಅವು ಪವಾಡಗಳಾಗಿರಲಿ ಆಗದಿರಲಿ, ಕರ್ಮಾಧೀನವಾಗದಂತೆ ನಡೆಯುತ್ತವೆ. ವೈಯಕ್ತಿಕ ಅಹಂಕಾರವೆಂಬ ಆಯಸ್ಕಾಂತ ಇನ್ನೂ ಉಳಿದಿದ್ದಲ್ಲಿ ಮಾತ್ರ ಕರ್ಮವೆಂಬ ಕಬ್ಬಿಣದ ತುಣುಕುಗಳು ಆಕೃಷ್ಟವಾಗುವುದು.